Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Again we came to one more week. ತಿರುಗಿ ಮತ್ತು ಮತ್ತೊಂದು ವಾರಕ್ಕೆ ನಾವು ಬಂದಿದ್ದೇವೆ. Every time, ಪ್ರತಿ ಸಾರಿ, whenever we are coming and worshiping and preaching God, it is really a heart feels glad. ಯಾವಾಗಲೂ ನಾವು ಆರಾಧನೆ ಮಾಡುವುದಕ್ಕೆ ಬಂದಾಗ ಮತ್ತು ದೇವರ ವಾಕ್ಯವನ್ನು ನಾವು ಹಂಚಿಕೊಂಡಾಗ ನಮ್ಮ ಹೃದಯವು ಸಂತೋಷದಿಂದ ತುಂಬಿರುತ್ತದೆ. Every time come to the presence of God, every time it is new, a wonderful presence. ಪ್ರತಿ ಸಾರಿ ನಾವು ದೇವರ ಸನ್ನಿಧಾನಕ್ಕೆ ಬಂದಾಗ ಒಂದು ಹೊಸದಾದ ಒಂದು ಸನ್ನಿಧಿಯನ್ನು ನಾವು ಪಡೆದುಕೊಳ್ಳುತ್ತೇವೆ. Whenever we go one shop to buy something, our vision will be there. We will get that thing in the shop. Anytime you go, that thing will get. ನಾವು ಒಂದು ಅಂಗಡಿಗೆ ಯಾವುದಾದ್ರೂ ಕೊಂಡುಕೊಳ್ಳಬೇಕೆಂಬುದಾಗಿ ಹೋದಾಗ ನಾವು ಹೋದಾಗೆಲ್ಲ ಆ ವಸ್ತು ಅಲ್ಲಿರುತ್ತದೆ, ನಾವು ಕೊಂಡುಕೊಳ್ಳುತ್ತೇವೆ. We'll be already imagining and we are going and buying and coming. ನಾವು ಊಹಿಸಿಕೊಂಡು ಹೋಗಿ ಮತ್ತು ಅದನ್ನು ಕೊಂಡುಕೊಂಡು ಬರುತ್ತೇವೆ. But we cannot imagine every time we go to that shop a different attracting thing is getting to us. We will be surprised. ಆದರೆ ನಾವು ಊಹಿಸಿಕೊಳ್ಳಲಾರದಂತ ವಸ್ತುಗಳು ಆ ಅಂಗಡಿಗೆ ಹೋದಾಗ ಒಂದು ಹೊಸದಾದ ವಸ್ತುಗಳು ನಮಗೆ ಸಿಕ್ಕಾಗ ನಮಗೆ ಅದು ಒಂದು ಸಂತೋಷಕರವಾಗಿರುತ್ತದೆ. Same thing when we come in the expectation of something, but God will give surprise every time we meet in His name. ಅದೇ ರೀತಿಯಾಗಿ ನಾವು ದೇವರ ಸನ್ನಿಧಾನಕ್ಕೆ ಏನೋ ಒಂದು ಪಡೆದುಕೊಳ್ಳಬೇಕೆಂಬುದಾಗಿ ನಿರೀಕ್ಷಣೆಯಿಂದ ಬಂದಾಗ ಅದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಹೊಸದಾದ ಕಾರ್ಯಗಳನ್ನು ತುಂಬಿ ನಮ್ಮನ್ನು ಸಂತೋಷಪಡಿಸುತ್ತಾರೆ. My dear ones, expect with that and wait upon the presence of God. ಪ್ರಿಯರೇ, ಆ ರೀತಿಯಾದ ಒಂದು ಉದ್ದೇಶವನ್ನು ನೀವು ಅದನ್ನು ಎದುರು ನೋಡುತ್ತಾ ದೇವರಿಂದ ಪಡೆದುಕೊಳ್ಳಿರಿ. Hallelujah. Hallelujah. My length is little, you try to finish it little. ನಂದು ಸ್ವಲ್ಪವಾಗಿದೆ, ಸ್ವಲ್ಪದಿಂದಲೇ ಮುಗಿಸಬೇಕು. Hallelujah. 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 So what is your desire today? ನಿನ್ನ ಒಂದು ಆಸೆ ಏನು ಈ ದಿನ? Expect your desire and plan. ನಿನ್ನ ಒಂದು ಆಸೆಯನ್ನು ನೀನು ಎದುರು ನೋಡು ಮತ್ತು ಅದನ್ನು ಪ್ಲಾನ್ ಮಾಡು. Everybody have the desires of their heart. ಎಲ್ಲರಿಗೂ ಒಂದು ಹೃದಯದ ಆಸೆಗಳಿರುತ್ತದೆ. What that? ಏನು ಅದು? My son is studying in 8th standard. ನನ್ನ ಮಗನು 8ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. But what do you want? ಅವನಿಗೆ ಏನು ಬೇಕು? You want sports bike. ಅವನಿಗೆ ಸ್ಪೋರ್ಟ್ಸ್ ಬೈಕ್ ಬೇಕು. But we cannot affect it. ಆದರೆ ನಾವು ಅದನ್ನು ಕೊಂಡುಕೊಳ್ಳ. Hallelujah. Hallelujah. What will happen? ಏನಾಗುತ್ತದೆ? He is studying in 8th standard. 8ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. He have the desire for taking the bike, sports bike. ಸ್ಪೋರ್ಟ್ಸ್ ಬೈಕ್ ಅನ್ನು ಕೊಂಡುಕೊಳ್ಳುವ ಒಂದು ಆಸೆ ಇದೆ. What, it is good or bad? ಅದು ಒಳ್ಳೆಯದ ಕೆಟ್ಟದ? When he is 8th standard studying, we want to get him a good sports cycle. ಅವನು 8ನೇ ತರಗತಿಯಲ್ಲಿ ಓದುವಾಗ ಒಳ್ಳೆಯ ಸ್ಪೋರ್ಟ್ಸ್ ಸೈಕಲ್ ಅನ್ನು ನಾವು ಖರೀದಿಸಿಕೊಡಬೇಕು. It's not an age of vehicle. ಅದು ಒಂದು ಬೈಕ್ ಕೊಡಿಸುವ ವಯಸ್ಸಲ್ಲ. So we have a lot of unmatured desires in our heart. ನಮ್ಮ ಹೃದಯದಲ್ಲಿ ಅನೇಕ ಸಾರಿ ಒಂದು ಅನ್ಮೆಚೂರ್ಡ್ ಒಂದು ಆಸೆಗಳಿರುತ್ತದೆ. Which is not matured, that kind of desires will be there in our heart. ಆ ವಯಸ್ಸಿಗೆ ತಕ್ಕದಲ್ಲದಂತ ಒಂದು ಆಸೆಗಳು ಇರುತ್ತದೆ. Nowadays, ಈ ದಿನಗಳಲ್ಲಿ many schools, ಅನೇಕ ಶಾಲೆಗಳಲ್ಲಿ after 8th standard or 7th standard, 8ನೇ ತರಗತಿ ಆದ ನಂತರ ಇಲ್ಲ 7ನೇ ತರಗತಿ ಆದ ನಂತರ they will tell, I want girlfriend. ನನಗೆ ಗರ್ಲ್ ಫ್ರೆಂಡ್ ಬೇಕು ಎಂಬುದಾಗಿ ಕೇಳುತ್ತಾರೆ. I want boyfriend. ನನಗೆ ಬಾಯ್ ಫ್ರೆಂಡ್ ಬೇಕು ಎಂಬುದಾಗಿ ಕೇಳುತ್ತಾರೆ. They are still studying in 7th standard, 8th standard. They need boyfriends and girlfriends. ಅವರು ಇನ್ನು 7ನೇ ತರಗತಿಯಲ್ಲಿ ಓದುತ್ತಿದ್ದಾರೆ, 8ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಅವರಿಗೆ ಗರ್ಲ್ ಫ್ರೆಂಡ್ ಬೇಕು, ಬಾಯ್ ಫ್ರೆಂಡ್ ಬೇಕು ಎಂಬುದಾಗಿ ಕೇಳ್ತಾರೆ. ಅವರ ಮುಖಗಳಿಗೆ ನಾಚಿಕೆಯಾಗಬೇಕು. It is not time to girlfriend and boyfriend. ಗರ್ಲ್ ಫ್ರೆಂಡ್ಗೆ ಬಾಯ್ ಫ್ರೆಂಡ್ಗೆ ಆ ಏಜ್ ವಯಸ್ಸಲ್ಲ ಅದು. It is a time for ಆ ಸಮಯ study well. ಓದುವುದಕ್ಕೆ, ಒಳ್ಳೆಯದಾಗಿ ಓದುವುದಕ್ಕೆ ಸಮಯ. You want to become a ಟಾಪರ್ಸ್ ಆಗುವ ಒಂದು ಸಮಯ. When you reach to SSLC, ನೀವು ಒಂದು 10ನೇ ತರಗತಿಗೆ ಹೋದಾಗ you want to take a great ranks. ಒಳ್ಳೆಯ ಒಂದು ರ್ಯಾಂಕ್ ಬರಬೇಕು. It is not an age for people to have boyfriends or girlfriends. ಬಾಯ್ ಫ್ರೆಂಡ್ಸ್ ಮಾಡಿಕೊಳ್ಳುವುದು, ಗರ್ಲ್ ಫ್ರೆಂಡ್ಸ್ ಮಾಡಿಕೊಳ್ಳುವ ವಯಸ್ಸಲ್ಲ ಅದು. People will say, Pastor, please pray for me. ಅನೇಕರು ಬಂದು ನನ್ನ ಸಂಗಡ ಹೇಳ್ತಾರೆ, ಪಾಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡಿದೆ. My heart desire to get like this girl.
ನನ್ನ ಒಂದು ಹೃದಯದ ಆಸೆ ಈ ರೀತಿಯಾದ ಹುಡುಗಿ ನನಗೆ ಸಿಗಬೇಕು, and I want to get married with her. ನಾನು ಆ ಹುಡುಗಿಯ ಜೊತೆ ನನ್ನ ಮದುವೆಯಾಗಬೇಕು. I ask, my dear, ನಾನು ಕೇಳುತ್ತೇನೆ, ಪ್ರಿಯರೇ, what you are doing now? ನೀನು ಈಗ ಏನು ಮಾಡುತ್ತಿದ್ದೀಯಾ? I am studying a degree. ನಾನು ಒಂದು ಡಿಗ್ರಿ ಮಾಡುತ್ತಿದ್ದೇನೆ. I'll tell them, ನಾನು ಹೇಳುತ್ತೇನೆ ಅವರಿಗೆ, finished your degree in good marks and good percentage. ಡಿಗ್ರಿಯನ್ನ ಒಳ್ಳೆ ರೀತಿಯಾಗಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಫಿನಿಶ್ ಮಾಡು, Take good job. ಒಳ್ಳೆ ಕೆಲಸವನ್ನು ನೋಡು, At least 2 years work and take hard and keep mother and father happy. 2 ವರ್ಷಗಳ ಕಾಲ ಕೆಲಸ ಮಾಡಿ ತಂದೆ ತಾಯಿಗಳನ್ನು ಸಂತೋಷಪಡಿಸು. And third year you're going to get that kind of ideas. ಆಮೇಲೆ ಒಂದು 3ನೇ ವರ್ಷದಲ್ಲಿ ಆ ರೀತಿಯಾದ ಒಂದು ಐಡಿಯಾಗಳು ಬರುತ್ತದೆ. When you're studying in degree, you will dream for the marriage and good girl in your life. You cannot reach your goal. ನಿನ್ನ ಡಿಗ್ರಿ ಓದಬೇಕಾದ್ರೆ ಒಳ್ಳೆ ಹುಡುಗಿಯ ಬೇಕು, ಮದುವೆ ಆಗಬೇಕು ಎಂಬುದಾಗಿ ನೀನು ಆಲೋಚನೆ ಮಾಡಿದರೆ ನೀನು ಒಂದು ಒಳ್ಳೆ ಗೋಲ್ ಅನ್ನು ನೀನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. What desires you have in your heart? ನಿನ್ನ ಹೃದಯದಲ್ಲಿ ಎಂತ ಆಸೆಗಳಿದೆ? Hallelujah. ಹಲ್ಲೆಲೂಯಾ. That desire want to be according to your age and your standard. ಆ ಆಸೆ ನಿನ್ನ ವಯಸ್ಸಿಗೆ ತಕ್ಕದಾಗಿರಬೇಕು. When your heart desires is there according to the will of God, God will fulfill all your heart desires. ದೇವರ ಚಿತ್ತಕ್ಕೆ ಅನುಸಾರವಾಗಿ ನಿನ್ನ ಹೃದಯದ ಆಸೆಗಳನ್ನು ಇಟ್ಟುಕೊಂಡಿದ್ದರೆ ಆಸೆಗಳನ್ನು ದೇವರು ನೆರವೇರಿಸುವರು. Psalms 20, we can see 4 and 5. It says, may he grant your according to your heart desires and all fulfills all your purpose. ಕೀರ್ತನೆಗಳು 20ನೇ ಅಧ್ಯಾಯ 4 ಮತ್ತು 5ನೇ ವಚನ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. Hallelujah. Hallelujah. He's saying, may he grant you according to your heart desires. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. Hallelujah. Hallelujah. He is telling himself. ಆತನೇ ಹೇಳುತ್ತಿದ್ದಾನೆ. ಆತನು ಹೇಳುತ್ತಿದ್ದಾನೆ. When you are worshiping and when you are singing and the voice is coming to the David. ಯಾವಾಗ ದಾವೀದನು ಆರಾಧನೆ ಮಾಡುತ್ತಿರಬೇಕಾದರೆ ಆ ಒಂದು ಶಬ್ದವು ದೇವರಿಂದ ಅವನು ಕೇಳಿಸಿಕೊಂಡನು. Inspired that. ಆ ಪ್ರೇರೇಪಿಸಿದನು. What happened? ಏನಾಯಿತು? May he grant you according to your heart desires and fulfill all your purpose. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. Hallelujah. Hallelujah. If you have the maturity what you are doing it, God 100% blesses you and you fulfill all your heart desires. ನೀನು ಏನು ಮಾಡುತ್ತಿದ್ದೀಯಾ ಎಂಬುದಾಗಿ ನಿನ್ನ ಒಂದು ಅರಿವಿದ್ದರೆ ಆ ಹೃದಯದ ಆಸೆಗಳನ್ನೆಲ್ಲ ದೇವರು ನೆರವೇರಿಸುತ್ತಾನೆ. What according to its own desires? ಏನು ಒಂದು ಆಸೆಗಳು? What the desires? ಏನು ಒಂದು ಆಸೆ? And fulfill all your purpose. What is the purpose of God in your life? ನಿನ್ನ ಜೀವನದಲ್ಲಿ ದೇವರ ಸಂಕಲ್ಪ ಏನು? Nowadays we don't know purpose of God. ಈ ದಿನಗಳಲ್ಲಿ ದೇವರ ಸಂಕಲ್ಪ ಏನು ಎಂಬುದಾಗಿಯೇ ಗೊತ್ತಿಲ್ಲ. More than we know purpose of God, we know our purpose what. ದೇವರ ಸಂಕಲ್ಪಕ್ಕಿಂತ ನಮ್ಮ ಸಂಕಲ್ಪವೇ ಹೆಚ್ಚಾಗಿದೆ. If you don't have purpose of God, your heart desires cannot be fulfilled. ದೇವರ ಸಂಕಲ್ಪವು ನಿನಗೆ ಗೊತ್ತಿಲ್ಲದೆ ಇದ್ದರೆ ನಿನ್ನ ಹೃದಯದ ಆಸೆಗಳು ನೆರವೇರುವುದಿಲ್ಲ. Every day you are running and wake uping and what you are doing. ಪ್ರತಿದಿನ ನೀನು ಎದ್ದು ಯಾವ ಓಡುತ್ತಾ ಏನು ಮಾಡುತ್ತಿದ್ದೀಯಾ? At least you are reading the Bible 1 chapter a day. ಅಟ್ಲೀಸ್ಟ್ ನೀನು ಸತ್ಯವೇದದಲ್ಲಿ ಒಂದು ಚಾಪ್ಟರ್ ಆದ್ರೂ ಒಂದು ಅಧ್ಯಾಯ ಆದ್ರೂ ಓದುತ್ತಿದ್ದೀಯಾ? 5 minutes you kneel down and praying for the Lord alone. 5 ನಿಮಿಷ ನೀನು ಮೊಣಗಾಲೂರಿ ನೀನು ದೇವರ ಹತ್ರ ಪ್ರಾರ್ಥಿಸುತ್ತಿದ್ದೀಯಾ? Then you want all heart desires. ನಿನಗೇನು ಹೃದಯದ ಆಸೆಗಳು? What heart desires? Nonsense. ಏನು ಹೃದಯದ ಆಸೆಗಳು? ಒಂದು ಕೆಲಸಕ್ಕೆ ಬಾರದ ಆಸೆಗಳು. No age limit. ಒಂದು ವಯಸ್ಸಿಗೆ ಒಂದು ತಕ್ಕ ಆಸೆಗಳಿಲ್ಲ. You have all the elderly love and elderly desires. ಒಂದು ದೊಡ್ಡವರ ಒಂದು ಆಸೆಗಳು, ದೊಡ್ಡವರ ಒಂದು ಪ್ರೀತಿಗಳು. What is this? ಏನು ಇದೆಲ್ಲ? This is not purpose of God. ಇದು ದೇವರ ಸಂಕಲ್ಪವಲ್ಲ. Purpose of God is to we want to come together in the presence of God. ದೇವರ ಸಂಕಲ್ಪ ಏನೆಂದರೆ ನೀನು ದೇವರ ಪ್ರಸನ್ನತೆಯಲ್ಲಿ ಬರುವುದು. You want to worship to Him. ಆತನನ್ನು ಆರಾಧಿಸುವುದು. All the time according to His will we want to walk. ಎಲ್ಲಾ ಸಮಯದಲ್ಲಿ ಆತನ ಚಿತ್ತಕ್ಕನುಸಾರ ನಾವು
ನಡೆಯಬೇಕು. Whenever you feel that it is in a season correct for me, when you have that heart desires, automatically God will fulfill your heart desires. ಸರಿಯಾದ ಸಮಯದಲ್ಲಿ ನೀನು ಸರಿಯಾಗಿ ನಿನ್ನ ಹೃದಯದ ಆಸೆಗಳನ್ನು ಇಟ್ಟುಕೊಂಡರೆ ಅದನ್ನು ದೇವರು ನೆರವೇರಿಸುವರು. Many people will come. ಅನೇಕರು ಬರುತ್ತಾರೆ. Nowadays a trend for the church to invite the people. Come 7 weeks, your heart, every heart desires God will fulfill. ಈ ದಿನಗಳಲ್ಲಿ ಸಭೆಗಳಲ್ಲಿ 7 ವಾರ ನೀನು ಸಭೆಗೆ ಬಾ, ನಿನ್ನ ಹೃದಯದ ಆಸೆಗಳನ್ನೆಲ್ಲ ದೇವರು ನೆರವೇರಿಸುವರು. Wrong promises, don't do it. ಇದು ಒಂದು ತಪ್ಪಾದ ಒಂದು ವಾಗ್ದಾನಗಳು ಮಾಡಬೇಡಿರಿ. You want to tell when you come week after the week, God will build you. God will break all your worldly desires and you will break and you will build in His purpose, will of God. ನೀನು ಸಭೆಗೆ ನೀನು ಸರಿಯಾಗಿ ಕರೆಕ್ಟಾಗಿ ಕಂಟಿನ್ಯೂ ಆಗಿ ಬಂದರೆ ನಿನ್ನ ಹೃದಯದ ಒಂದು ಈ ಲೋಕದ ಆಸೆಗಳನ್ನೆಲ್ಲ ದೇವರು ಒಡೆದು ಹಾಕಿ ದೇವರಲ್ಲಿ ನಿನ್ನನ್ನು ಕಟ್ಟುತ್ತಾರೆ. My dear ones, ಪ್ರಿಯರೇ, anyone going to the church for the purpose of God? ಯಾರಾದರೂ ಸಭೆಗೆ ದೇವರ ಸಂಕಲ್ಪಕ್ಕೋಸ್ಕರ ಹೋಗುತ್ತಿದ್ದೀರಾ? Check your life. ನಿಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳಿರಿ. My wife want to be good health. ನನ್ನ ಹೆಂಡತಿಗೆ ಒಳ್ಳೆ ಆರೋಗ್ಯ ಇರಬೇಕು. My children want to get good education. ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು. My education want to get my children want to be settled in good way. ನಮ್ಮ ಮಕ್ಕಳು ಒಂದು ಸರಿಯಾದ ರೀತಿಯಲ್ಲಿ ಅವರು ಜೀವನದಲ್ಲಿ ಸೆಟ್ಲ್ ಆಗಬೇಕು. And they want to have good career in their life. ಅವರ ಜೀವನದಲ್ಲಿ ಒಳ್ಳೆ ಒಂದು ಕೆರಿಯರ್ ಇರಬೇಕು. I want to get good health. ನನಗೆ ಒಳ್ಳೆ ಆರೋಗ್ಯ ಬೇಕು. And I want to get full financial support. ನನಗೆ ಹಣಕಾಸಿನ ಒಂದು ಸಹಾಯ ಬೇಕು. And I don't want to get in any traps or any problems in my life. ನನ್ನ ಜೀವನದಲ್ಲಿ ಯಾವ ಕಷ್ಟಕ್ಕೂ ನಾನು ಒಳಗಾಗಬಾರದು. I don't want to get any credit. ನಾನು ಯಾವ ಸಾಲವು ಮಾಡಬಾರದು. All the time we are going for the not a purpose of will of God, but we are going to heart desires. It's worldly, one day washed and perished away. ದೇವರ ಸಂಕಲ್ಪದ ಮೇರೆಗೆ ನಾವು ಸಭೆಗೆ ಹೋಗುತ್ತಿಲ್ಲ. ನಮ್ಮ ಒಂದು ಹೃದಯದ ಆಸೆಗಳು ಈ ಲೋಕದ ಆಸೆಗಳನ್ನು ಇಟ್ಟುಕೊಂಡು ನಾವು ಸಭೆಗೆ ಹೋದಾಗ ಆ ಎಲ್ಲವೂ ಒಂದು ದಿನ ಅಳಿದು ಹೋಗುವುದಾಗಿದೆ. When you are calling to church, then you want to tell them your life will change. You will become holy and God will give the salvation to you. You want to promise them to call to the church. ನೀನು ಯಾರನ್ನಾದರೂ ಸಭೆಗೆ ಆಹ್ವಾನಿಸುತ್ತಿದ್ದರೆ ಅವರಿಗೆ ಈ ರೀತಿಯಾಗಿ ಹೇಳಬೇಕು, ನಿನಗೆ ಒಂದು ದೇವರ ರಕ್ಷಣೆ ಬರುತ್ತದೆ, ದೇವರು ನಿನ್ನನ್ನು ಪರಿಶುದ್ಧತೆಯಿಂದ ತುಂಬುತ್ತಾರೆ. How many are promising like that? ಎಷ್ಟು ಜನ ಆ ರೀತಿಯಾಗಿ ನೀವು ವಾಗ್ದಾನ ಮಾಡುತ್ತಿದ್ದೀರಾ? I surely know you people all calling unbelievers, come to Jesus, He will do miracle. ನನಗೆ ಗೊತ್ತು, ನೀವೆಲ್ಲರೂ ಅವಿಶ್ವಾಸಿಗಳನ್ನು ಸಭೆಗೆ ಬನ್ನಿರಿ, ದೇವರು ಅದ್ಭುತ ಮಾಡುತ್ತಾರೆ ಎಂಬುದಾಗಿ ಕರೆಯುತ್ತೀರಿ. Come to my pastor will pray and you know to come all your life's glory. ನಮ್ಮ ಬೋಧಕರ ಸಂಗಡ ಬನ್ನಿರಿ, ಅವರು ಪ್ರಾರ್ಥನೆ ಮಾಡಿದಾಗ ನಿನ್ನ ಜೀವನ ಚರಿತ್ರೆಯನ್ನು ಅವರು ಹೇಳುತ್ತಾರೆ ಎಂಬುದಾಗಿ. So what? ಏನು ಅದರ ಹೇಳಿದರೆ ಏನು ಅದರಿಂದ ಲಾಭ? It is waste for you time, waste for them to come and attend to that kind of ministry. ನಿನಗೂ ಅದು ಸಮಯ ವ್ಯರ್ಥ, ಬರುವವರಿಗೂ ಅದು ಸಮಯ ವ್ಯರ್ಥ. But whenever you invite them to the church, you want to say you will get salvation, you will get eternally life for your life. ನೀನು ಅವರನ್ನು ಆಹ್ವಾನಿಸಿದಾಗ ನೀನು ಈ ರೀತಿಯಾಗಿ ಹೇಳಬೇಕು, ನಿನಗೆ ರಕ್ಷಣೆ ಸಿಗುತ್ತದೆ ಮತ್ತು ನಿತ್ಯ ಜೀವ ಸಿಗುತ್ತದೆ. Don't show any miracles to them and call church. ಅದ್ಭುತಗಳನ್ನು ತೋರಿಸಿ ಸಭೆಗೆ ಕರೆಯಬೇಡಿರಿ. But show the Savior of Lord Jesus Christ into their lives and invite to church, and they will be blessed. They will be wonderfully come to the salvation to the Lord. ರಕ್ಷಕನಾದ ಯೇಸು ಸ್ವಾಮಿಯನ್ನು ಅವರ ಜೀವನದಲ್ಲಿ ನೀವು ಅವರನ್ನು ತೋರಿಸಿ ಮತ್ತು ರಕ್ಷಣೆಗೋಸ್ಕರ ಅವರನ್ನು ಸಭೆಗೆ ಕರೆದುಕೊಂಡು ಹೋಗಿರಿ. Hallelujah. Hallelujah. What is your purpose right now? ಈ ಸಮಯದಲ್ಲಿ ನಿನ್ನ ಸಂಕಲ್ಪವು ಏನು? God plan and purpose upon your life, what you know? ದೇವರ ಒಂದು ಸಂಕಲ್ಪ ನಿನ್ನ ಮೇರೆಗೆ ಏನು ಗೊತ್ತಾ? You want to win the souls for the kingdom of God. ದೇವರ ರಾಜ್ಯಕ್ಕೋಸ್ಕರ ಆತ್ಮಗಳನ್ನು ಗೆಲ್ಲುವುದೇ. Your life want to be a testimony for the Jesus sake. ನಿನ್ನ ಜೀವನವು ಯೇಸು ಸ್ವಾಮಿಗೋಸ್ಕರ ಸಾಕ್ಷಿಯಾಗಿರಬೇಕು. Anybody will come to my son, they want to see a Jesus character in him. ಯಾರಾದರೂ ನನ್ನ ಮಗನ ಹತ್ತಿರಕ್ಕೆ ಬಂದಾಗ ಯೇಸು ಸ್ವಾಮಿಯ ಒಂದು ಜೀವನ ಶೈಲಿಯನ್ನು ಅವನ ಜೀವನದಲ್ಲಿ ಅವರು ನೋಡಬೇಕು. They don't want to say this fellow whenever we go he asks vehicle key to get round or he asks some desires. They don't want to say. ಯಾರೇ ಬಂದರೂ ಇವನ ಹತ್ರ ಹೋದರೆ ಇವನು ಗಾಡಿಯ ಒಂದು ಕೀ ಕೇಳುತ್ತಾನೆ,
ಒಂದ್ ರೌಂಡ್ 2 ರೌಂಡಿಗೋಸ್ಕರ ಕೀ ಕೇಳುತ್ತಾನೆ ಎಂಬುದಾಗಿ ಆ ರೀತಿಯಾಗಿ ಆಲೋಚನೆ ಮಾಡಬಾರದು. It's bad desires. It's not a good desires. ಅದು ಒಂದು ಕೆಟ್ಟ ಒಂದು ಆಸೆಯಾಗಿದೆ, ಒಳ್ಳೆ ಆಸೆ ಅಲ್ಲ. Why you want to drive that vehicle? What purpose? ಯಾಕೆ ನೀನು ಆ ವಾಹನವನ್ನು ಚಲಿಸಬೇಕು? Bible says there is a time for everything. ಸತ್ಯವೇದವು ಹೇಳುತ್ತದೆ ಎಲ್ಲದಕ್ಕೂ ಸಮಯವಿದೆ. Before anything happens, it's responsibility to parents. ಸಮಯಕ್ಕಿಂತ ಮುಂಚೆ ಏನಾದರೂ ಅದು ಆದರೆ ಅದು ತಂದೆ ತಾಯಿಯ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತದೆ. In olden days, ಹಳೆಯ ಕಾಲದಲ್ಲಿ they don't have wisdom. ಆ ಜ್ಞಾನ ಇರಲಿಲ್ಲ. They don't have knowledge more in those days. ಅಷ್ಟೊಂದು ಜ್ಞಾನ ಇರಲಿಲ್ಲ. They was getting marriage to children's. ಮಕ್ಕಳಿಗೆ ಮದುವೆ ಮಾಡುತ್ತಿದ್ದರು. The education also less in those days. ಆ ದಿನಗಳಲ್ಲಿ ವಿದ್ಯಾಭ್ಯಾಸನೂ ಸರಿಯಾಗಿರುತ್ತಿರಲಿಲ್ಲ. What was they doing? ಏನು ಮಾಡುತ್ತಿದ್ದರು ಅವರು? They don't know. They used to get married in very young age, like 9 years, 10 years. People used to get married those days. ಆ ದಿನಗಳಲ್ಲಿ 10 ವರ್ಷ ಇದ್ದಾಗ 9 ವರ್ಷ ಇದ್ದಾಗಲೇ ಮದುವೆ ಮಾಡಿ ಬಿಡುತ್ತಿದ್ದರು. Sometimes the girls will get matured immediately. They'll get married. ಹುಡುಗಿಯರು ಒಂದು ಮೆಚುರಿಟಿ ಬಂದಾಗಲೇ ಅವರಿಗೆ ಮದುವೆ ಮಾಡುತ್ತಿದ್ದರು. Very bad. ತುಂಬಾ ಕೆಟ್ಟದ್ದು. Because knowledge is lacking. ಅವರಿಗೆ ಜ್ಞಾನ ಇಲ್ಲ. Wisdom is not there. ಅವರಿಗೆ ಜ್ಞಾನ ಇರಲಿಲ್ಲ. But now ಆದರೆ ಈಗ we have wisdom and knowledge. God has by His grace who will fear to Him. He will provide them knowledge and wisdom to them. ಆತನಿಗೆ ಯಾರು ಭಯಪಡುತ್ತಾರೋ ಅವರಿಗೆ ದೇವರು ಕೃಪೆಯಿಂದ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡುತ್ತಾರೆ. Hallelujah. Hallelujah. So we know what to do, when to do it. ನಮಗೆ ಗೊತ್ತು ಯಾವಾಗ ಮಾಡಬೇಕು, ಏನು ಮಾಡಬೇಕು ಎಂಬುದಾಗಿ. If we are doing without our maturity, people will call you. You are not capable. Why your heart desires is not good? People will scold you. ಒಂದು ಸರಿಯಾದ ಮೆಚುರಿಟಿ ಇಲ್ಲದ ಸಮಯದಲ್ಲಿ ನಾವು ಆ ಕೆಲಸವನ್ನು ಮಾಡಿದರೆ ಎಲ್ಲರೂ ಬೈಯುತ್ತಾರೆ, ಯಾಕಂದ್ರೆ ಜ್ಞಾನ ಇಲ್ಲದೆ ಮಾಡುತ್ತಿದ್ದೀಯಾ ಎಂಬುದಾಗಿ. These children will go to elders. ಸ್ವಲ್ಪ ಮಕ್ಕಳು ಒಂದು ದೊಡ್ಡವರ ಹತ್ರ ಹೋದಾಗ the elders will be degree holders. They're working. They'll see what all they do. The children sitting with them, they'll see what they do. ಆ ದೊಡ್ಡವರು ಒಂದು ಡಿಗ್ರಿ ಮಾಡಿ ಒಂದು ಚೆನ್ನಾಗಿ ಒಳ್ಳೆ ಪೊಸಿಷನ್ ಇದ್ದಾಗ ಮಕ್ಕಳು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅಬ್ಸರ್ವ್ ಮಾಡುತ್ತಾರೆ. In those days what they do, they'll be chatting with a girlfriend. ಆ ಸಮಯದಲ್ಲಿ ಆ ದಿನಗಳಲ್ಲಿ ಏನು ಮಾಡ್ತಾರೆ, ಗರ್ಲ್ ಫ್ರೆಂಡ್ ಜೊತೆ ಚಾಟಿಂಗ್ ಮಾಡುತ್ತಿರುತ್ತಾರೆ. What this fellow will do, 8th standard or 7th standard or 6th standard fellow, ಈ 8ನೇ ತರಗತಿ ಹುಡುಗ 9ನೇ ತರಗತಿ ಹುಡುಗ ಏನು ಮಾಡುತ್ತಾನೆ? Oh, akka have boyfriend. Oh, Anna have boyfriend. Why can't I start my girlfriend? ಓ, ಅಕ್ಕನಿಗೆ ಬಾಯ್ ಫ್ರೆಂಡ್ ಇದ್ದಾರೆ, ಅಣ್ಣನಿಗೆ ಗರ್ಲ್ ಫ್ರೆಂಡ್ ಇದ್ದಾರೆ, ನಾನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಾಡ್ಕೊಳ್ಳಬಾರದು ಎಂಬುದಾಗಿ ಆಲೋಚನೆ ಹುಟ್ಟುತ್ತದೆ. That's why the children want to gather with children only, not elders. ಅದಕ್ಕೋಸ್ಕರನೇ ಮಕ್ಕಳ ಸಂಗಡನೆ ಅವರು ಒಂದು ಸ್ನೇಹಿತನ ಮಾಡಿಕೊಳ್ಳಬೇಕು. There is all the time we want to interact and friendship with the good friends. ಒಳ್ಳೆಯ ಸ್ನೇಹಿತರೊಡನೆ ನಾವು ಒಂದು ಸಂಬಂಧವನ್ನು ಇಟ್ಟುಕೊಳ್ಳಬೇಕು. If we have godly family friends, though, they'll teach only good things. ದೈವಿಕವಾದ ಒಂದು ಕುಟುಂಬಗಳ ಸಂಗಡ ನಾವು ಸ್ನೇಹಿತರ ಮಾಡಿದರೆ, ಫ್ರೆಂಡ್ಶಿಪ್ ಮಾಡಿದರೆ ಅಂತ ಒಂದು ಗುಣಲಕ್ಷಣಗಳೇ ನಮಗೂ ಸಹ ಬರುತ್ತದೆ. If we are good also with sending to bad friends company, then our children will be spoiled. ನಮ್ಮ ಮಕ್ಕಳು ಒಳ್ಳೆಯವರಾಗಿದ್ದು ಸಹ ಕೆಟ್ಟವರ ಸಂಗಡ ನಾವು ಅವರಿಗೆ ಒಂದು ಫ್ರೆಂಡ್ಶಿಪ್ ಅನ್ನು ಬೆಳೆಸಲಿಕ್ಕೆ ನಾವು ಬಿಟ್ಟರೆ ನಮ್ಮ ಮಕ್ಕಳು ಸಹ ಕೆಟ್ಟವರಾಗುತ್ತಾರೆ. I am speaking about the heart desires God will fulfill. ನಾನು ಒಂದು ಹೃದಯದ ಆಸೆಗಳನ್ನು ದೇವರು ನೆರವೇರಿಸುವುದರ ಬಗ್ಗೆ ಮಾತನಾಡುತ್ತೇನೆ. What kind of heart desires? ಯಾವ ರೀತಿಯಾದ ಹೃದಯದ ಆಸೆಗಳು? David was the king. David was like God was giving him about witness. He is my heart likeness. ದಾವೀದನು ಒಂದು ಅರಸನಾಗಿದ್ದನು, ಆತನು heart likeness. ಆತನ ಹೃದಯಕ್ಕೆ ಅನುಸಾರವಾಗಿದ್ದನು, ಕರ್ತನ ಹೃದಯಕ್ಕೆ. ನನ್ನ ಹೃದಯಾನುಸಾರನು ದಾವೀದ ಅಂತ ಹೇಳ್ತಿದ್ರು. Hallelujah. Hallelujah. So God was comparing David, like whatever he doing, he was telling is like-minded, like-hearted. ಕರ್ತನಾದ ದೇವರು ಈ ರೀತಿಯಾಗಿ ಹೇಳುತ್ತಿದ್ದನು, ದಾವೀದನು ಏನೇ ಕೆಲಸ ಮಾಡಿದರೂ ದೇವರಿಗೆ ಹೃದಯದ ಆಸೆಯ ರೀತಿಯಾಗಿ ಆತನು ಮಾಡುತ್ತಿದ್ದಾನೆ ಎಂಬುದಾಗಿ. That's why God going to bless his heart desires granted, because he was doing worship 7 times in the day to the Lord. ಅದಕ್ಕೋಸ್ಕರ ದೇವರು ದಾವೀದನ ಹೃದಯದ ಆಸೆಗಳನ್ನು ನೆರವೇರಿಸುತ್ತಿದ್ದಾನೆ, ಯಾಕಂದರೆ ಆತನು ದಿನಕ್ಕೆ 7 ಸಾರಿ ಆರಾಧನೆ ಮಾಡುತ್ತಿದ್ದನು. If he was a king, he was in a very good position in king. ಆತನು ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಅರಸನಾಗಿದ್ದನು. And after that he was judging very goodly for these people. ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಒಂದು ಜನರಿಗೆ ಒಂದು ತೀರ್ಪು ತೀರಿಸುತ್ತಿದ್ದನು. So he was also
fighting for the people's sake. ಒಂದು ಜನರಿಗೋಸ್ಕರ ಆತನು ಯುದ್ಧ ಮಾಡುತ್ತಿದ್ದನು. Everything he was doing as God, how God will cover these people. That mind was there with David. So what happened? God was blessed his heart desires. ಯಾವ ರೀತಿಯಲ್ಲಿ ದೇವರು ಮಕ್ಕಳನ್ನು ಕಾಪಾಡುತ್ತಾರೋ ಆ ರೀತಿಯಲ್ಲಿ ದಾವೀದನು ಜನರನ್ನು ಯುದ್ಧ ಮಾಡಿ ಕಾಪಾಡುತ್ತಿದ್ದನು. So that God will fulfill all his purpose. ಅದಕ್ಕೋಸ್ಕರನೇ ಆತನ ಹೃದಯದ ಆಸೆಗಳನ್ನೆಲ್ಲ ದೇವರು ನೆರವೇರಿಸಿದನು. Hallelujah. 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 Fifthly, we are saying, we rejoice in your salvation, and in the name of our God, we will set up our banners. May the Lord fulfill all your petitions. 5ನೇ ವಚನದಲ್ಲಿ ಈ ರೀತಿಯಾಗಿದೆ, ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು, ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. Hallelujah. Hallelujah. Whatever the petitions you have, when you are doing your desires for the Lord's sake, your purpose you are doing for God's sake, that time God will answer all your banners. ಕರ್ತನ ಆಸೆ ಪ್ರಕಾರ ನೀವು ಏನೆಲ್ಲ ಮಾಡುತ್ತಿದ್ದೀರೋ ಆ ಸಮಯದಲ್ಲಿ ನಿಮ್ಮ ವಿಜ್ಞಾಪನೆಗಳು ಏನೇ ಇದ್ದರೂ ಆತನು ಅದನ್ನು ನೆರವೇರಿಸುತ್ತಾನೆ. And God will set up our banners. ಮತ್ತು ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. Hallelujah. Hallelujah. When we lift up our banners will be blessed. ನಮ್ಮ ಒಂದು ಧ್ವಜವನ್ನು ಎತ್ತಿದರೆ ನಮ್ಮ ಧ್ವಜವು ಸಹ ಆಶೀರ್ವಾದ ಹೊಂದಿಕೊಳ್ಳುತ್ತದೆ. Hallelujah. Hallelujah. So all you want to have two things. ನಿಮಗೆ ಎರಡು ಸಂಗತಿಗಳಿರಬೇಕು. Not worldly desires but godly desires. ಈ ಲೋಕದ ಆಸೆಗಳಲ್ಲ, ದೇವರ ಆಸೆ ಇರಬೇಕು. Whenever you ask in the name of Jesus Christ anything, God will fulfill. ಯೇಸು ಸ್ವಾಮಿ ಹೆಸರಲ್ಲಿ ನೀವು ಏನೇ ಕೇಳಿದರೂ ಅದನ್ನು ದೇವರು ನೆರವೇರಿಸುತ್ತಾರೆ. Two things I'll tell and close this. ಎರಡು ಸಂಗತಿಗಳನ್ನು ಹೇಳಿ ನಾನು ಮುಗಿಸುತ್ತೇನೆ. Many people will say, what is the desires of God? ಅನೇಕರು ಕೇಳಬಹುದು, ಏನು ದೇವರ ಆಸೆಗಳು? If we have desire for the taking good vehicle, ನಾವು ಒಂದು ಒಳ್ಳೆ ವಾಹನವನ್ನು ತೆಗೆದುಕೊಳ್ಳಬೇಕೆಂಬ ಆಸೆ ಇದ್ದರೆ, okay, that is called worldly desire. ಅದು ಲೌಕಿಕವಾದ ಆಸೆಯಾಗಿದೆ. One desire we want to get it. That vehicle I will get it means I'll go and do this. I go and do this. Gospel to many. ಇನ್ನೊಂದು ಆಸೆ, ನನಗೆ ಆ ಒಂದು ವಾಹನ ಇದ್ದರೆ ಒಂದು ದೇವರ ಸುವಾರ್ತೆಯನ್ನು ನಾನು ಹೋಗಿ ಅನೇಕ ಜಾಗಗಳಲ್ಲಿ ಸಾರಬಹುದು. That is called godly desire. ಅದು ಒಂದು ದೈವಿಕವಾದ ಆಸೆ. We have the vehicle to show others. It is called worldly desire. ನಾವು ಆ ವಾಹನವನ್ನು ಮನುಷ್ಯರಿಗೆ ತೋರಿಸಬೇಕೆಂಬುದಾಗಿ ನಾವು ಅದನ್ನು ಖರೀದಿಸಬೇಕೆಂದಿದ್ದರೆ ಅದು ಲೋಕದ ಆಸೆ. If you are dressing good, very nicely, putting powder, combing and everything, why you are combing? Why you are putting the dress? ಒಳ್ಳೆ ವಸ್ತ್ರವನ್ನು ಧರಿಸಿಕೊಂಡು ತಲೆ ಬಾಚಿಕೊಂಡು ಒಂದು ಮುಖಕ್ಕೆ ಪೌಡರ್ ಹಾಕಿಕೊಂಡರೆ ಯಾವುದಕ್ಕೋಸ್ಕರ ಅದನ್ನೆಲ್ಲ ಮಾಡುತ್ತಿದ್ದೇವೆ? It is keep desires to mother and father or others. ತಂದೆ ತಾಯಿಗೆ ಸಂತೋಷಿಸುವುದಕ್ಕ ಇಲ್ಲ ಬೇರೆಯವರಿಗೆ ಸಂತೋಷಿಸುವುದಕ್ಕ? If you are keeping a father and mother a good name, you will be godly desires. You are doing for somebody's and somebody's styles. That is called worldly desire. ತಂದೆ ತಾಯಿಗಳಿಗೆ ಇಷ್ಟಪಡಿಸಬೇಕು, ಆಸೆ ನೆರವೇರಿಸಬೇಕೆಂಬುದಾಗಿ ನೀನು ಮಾಡಿದರೆ ಅದು ಒಂದು ದೈವಿಕವಾದ ಆಸೆ. I am giving examples to change our life. ನಾನು ಉದಾಹರಣೆ ಕೊಡುತ್ತಿದ್ದೇನೆ ನಮ್ಮ ಜೀವನಗಳನ್ನು ಬದಲಾಯಿಸಿಕೊಳ್ಳುವ. Anything you do, it want to be have the purpose and desires for God something. ನೀನು ಏನೇ ಮಾಡು ಅದರಲ್ಲಿ ದೇವರ ಸಂಕಲ್ಪ ಇರಬೇಕು ಮತ್ತು ದೇವರಿಗೆ ಆಸೆ ಇರುವ ಪ್ರಕಾರ. Through your heart desires, God want to be fulfilled and God want to be rejoice in that place. ನಿಮ್ಮ ಹೃದಯದ ಆಸೆಗಳನ್ನು ನೋಡಿ ದೇವರು ಸಂತೋಷಿಸಬೇಕು. And He will grant your heart desires. ನಿನ್ನ ಹೃದಯದ ಆಸೆಗಳನ್ನು ಆತನು ನೆರವೇರಿಸುವನು. Why it is getting late every time? You want to get the own house, Rachel? Didn't get you. Why it is getting delay to get own house? ಯಾಕೆ ಒಂದು ಸ್ವಂತ ಮನೆಗೋಸ್ಕರ ತುಂಬಾ ತಡೆಯಾಗುತ್ತಿದೆ? Because somebody have the house, so I want to be having house. The heart desires is wrong and not good. I didn't get you. If somebody have houses, like see, my brothers and sisters, they have own house. So I want to get the own house. You see them and you desire it for that. It is not a godly desire. It is a worldly desire. ಒಂದು ಅಣ್ಣ ತಮ್ಮಂದಿರು ಇಲ್ಲ ತಂಗಿಯರಿಗೆ ಒಂದು ಸ್ವಂತ ಮನೆ ಇದೆ, ಅದಕ್ಕೋಸ್ಕರ ನನಗೂ ಸ್ವಂತ ಮನೆ ಬೇಕು ಎಂಬುದಾಗಿ ಆ ರೀತಿಯಾಗಿ ನಾವು ಆಸೆ ಪಟ್ಟರೆ ಅದು ಒಂದು ಲೌಕಿಕವಾದ ಆಸೆ ಆಗಿರುತ್ತದೆ. But when I get house, I will glorify you, Lord. First I will give first preference to you. I will build first for your prayer hall. After that I will build my house. That is called
hotly for godly desire. ದೇವರೇ ನನಗೆ ಒಂದು ಸ್ಥಳವನ್ನು ಕೊಟ್ಟಿದ್ದು, ನಾನು ನಿಮಗೋಸ್ಕರ ಪ್ರಾರ್ಥನಾ ಮಂದಿರವನ್ನು ಕಟ್ಟಿ ಆಮೇಲೆ ನಾನು ಮನೆಯನ್ನು ಕಟ್ಟಿಕೊಡುತ್ತೇನೆ ಎಂಬುದಾಗಿ ಆ ಒಂದು ಹೃದಯದ ಆಸೆ ಇದ್ದರೆ ಅದು ದೈವಿಕ ಒಂದು ಆಸೆ ಆಗಿರುತ್ತದೆ. Check your life, what your desire for it. ನಿನ್ನ ಹೃದಯವನ್ನು ಪರೀಕ್ಷಿಸಿಕೋ, ನೀನು ಯಾವುದಕ್ಕೋಸ್ಕರ ಆಸೆ ಪಡುತ್ತಿದ್ದೀಯ ಎಂಬುದಾಗಿ. If your desires for the godly sake, God will grant your heart desires. ದೇವರಿಗೋಸ್ಕರ ಏನೋ ಮಾಡಬೇಕೆಂಬ ಆಸೆ ನಿನ್ನ ಹೃದಯದಲ್ಲಿದ್ದರೆ ನಿನ್ನ ಹೃದಯದ ಆಸೆಗಳನ್ನು ದೇವರು And ನೆರವೇರಿಸುವರು. He fulfill all your purpose. ಎಲ್ಲಾ ಸಂಕಲ್ಪವನ್ನು ನೆರವೇರಿಸುವರು. What? All your purpose. ಎಲ್ಲಾ ನಿನ್ನ ಸಂಕಲ್ಪವನ್ನು If you ನೆರವೇರಿಸುವರು. are desiring for God's sake, ದೇವರಿಗೋಸ್ಕರ ನೀನು ಆಸೆ ಪಟ್ಟರೆ and every purpose of your life, God will fulfill. ನಿನ್ನ ಜೀವನದ ಎಲ್ಲಾ ಸಂಕಲ್ಪಗಳನ್ನು ದೇವರು ನೆರವೇರಿಸುವರು. So give to God all the time. ಎಲ್ಲಾ ಸಮಯ ದೇವರಿಗೆ ಕೊಡು. ನೀನು Anything somebody gives to us, ಯಾರೇ ನಮಗೆ ಏನೇ ಕೊಟ್ಟರು it's mine, don't say. ಇದು ನನ್ನದು ಎಂಬುದಾಗಿ ಹೇಳಬೇಡ. This is for God. ಇದು ದೇವರಿಗೆ, This is tithe for God. ಇದು ದೇವರಿಗೆ ದಶಮಾಂಶ. I'll never touch. If anybody is giving offering for 500, take it 50 rupees and put it in the offering box. ಯಾರೇ ನಿನಗೆ ಒಂದು 500 ರೂಪಾಯಿ ಕೊಟ್ಟರು ಸಹ ಅದರಲ್ಲಿ 50 ರೂಪಾಯಿ ತೆಗೆದುಕೊಂಡು ದೇವರಿಗೋಸ್ಕರ When ಹಾಕಿಬಿಡು. you are not giving 50 rupees to God, how God will supply again to you? ನೀನು ಆ 50 ರೂಪಾಯಿ ದೇವರಿಗೆ ಕೊಡದೇ ಇದ್ದರೆ ನೀನು ಬೇರೆ ಇದನ್ನು ದೇವರು ಯಾವ ರೀತಿಯಲ್ಲಿ ಕೊಡುತ್ತಾರೆ? God not cunning God. God is a loving God. ದೇವರು ಒಂದು ಪ್ರೀತಿಸುವ ದೇವರಾಗಿದ್ದಾರೆ. That's why we want to become loving people. ಅದಕ್ಕೋಸ್ಕರ ನಾವು ಸಹ ಪ್ರೀತಿಯ He ಮಕ್ಕಳಾಗಿರಬೇಕು. is giving 100%. At least we can give 10% to God. ದೇವರು ನಮಗೆ 100% ಕೊಟ್ರೆ ನಾವು ಅದರಲ್ಲಿ 10% ಆದರೂ ದೇವರಿಗೆ ಕೊಡಬೇಕು. Hallelujah. Hallelujah. It's the will of God. ಅದು ದೇವರ ಚಿತ್ತವಾಗಿದೆ. Hallelujah. Hallelujah. So that time, whatever you have all the purpose God will fulfill. ಆ ಸಮಯದಲ್ಲಿ ನಿನ್ನ ಎಲ್ಲಾ ಸಂಕಲ್ಪವನ್ನು ದೇವರು ನೆರವೇರಿಸುವರು. Whenever you go with the banner, God will bless that banner. ನೀನು ಧ್ವಜ ಎತ್ತಿಕೊಂಡು ಹೋದರೆ ಆ ಧ್ವಜವನ್ನು ದೇವರು ಆಶೀರ್ವದಿಸುತ್ತಾರೆ. All your petitions God will answer. ನಿಮ್ಮ ವಿಜ್ಞಾಪನೆಗಳನ್ನೆಲ್ಲ ದೇವರು ಉತ್ತರ ಕೊಡುತ್ತಾರೆ. Let us ask God today. ಈ ದಿನ ನಾವು ದೇವರನ್ನು ಕೇಳೋಣವಾ? What will ask? ಏನು ಕೇಳೋಣ? It is not my heart desires, Lord. Let thy desires come into me. ನನ್ನ ಹೃದಯದ ಆಸೆಗಳೆಲ್ಲ ತಂದೆ, ನಿನ್ನ ಆಸೆಗಳು ನನ್ನ ಹೃದಯದಲ್ಲಿ ಬರಲಿ. Lord, all the time my heart desires leads me to evil. ತಂದೆ, ಎಲ್ಲ ಸಮಯದಲ್ಲಿ ನನ್ನ ಹೃದಯದ ಆಸೆಗಳು ಕೆಟ್ಟ ದಾರಿಗೆ ತೆಗೆದುಕೊಂಡು ಹೋಗುತ್ತದೆ. It may be iPhone, Y phone, or C phone, or Kai phone, any phone. ಅದು ಐಫೋನ್ ಆಗಿರಬಹುದು, ವೈ ಫೋನ್ ಆಗಿರಬಹುದು, ಸಿ ಫೋನ್ ಆಗಿರಬಹುದು. Any phone that heart desires will teach me evil things, not good things. ಯಾವುದೇ ನನ್ನ ಹೃದಯದ ಆಸೆಗಳು ಕೆಟ್ಟದನ್ನೇ ಕಲಿಸಿಕೊಡುತ್ತದೆ. It's not teach us good thing. ಒಳ್ಳೆಯ ಕಾರ್ಯಗಳನ್ನು ಕಲಿಸಿಕೊಡುವುದಿಲ್ಲ. But when I come to you, Lord, ಆದ ದೇವರು ಯಾವಾಗ ನಾನು ನಿನ್ನ ಹತ್ತಿರ ಬರುತ್ತೇನೋ you will teach me through that iPhone a beautiful life to me, Lord. ಆದ್ರೆ ನೀನು ತಂದೆ ನಿನ್ನ ಹತ್ತಿರ ಬಂದಾಗ ಆ ಐಫೋನ್ ಮುಖಾಂತರವಾಗಿ ಸುಂದರವಾದ ಕಾರ್ಯಗಳನ್ನು ನನಗೆ ಕಲಿಸಿಕೊಡುತ್ತೀಯ. I may do a good clips to show people to their change of life. ನಾನು ಒಂದು ಒಳ್ಳೆ ಕ್ಲಿಪ್ಸ್ ಅನ್ನು, ರೀಲ್ಸ್ ಅನ್ನು ಮಾಡಿ ಬೇರೆಯವರ ಜೀವನವನ್ನು ಮಾರ್ಪಡಿಸುವುದಕ್ಕೋಸ್ಕರ ನಾನು ಮಾಡಬಹುದು. I am not a joker to watch joker things. ನಾನು ಒಂದು ಜೋಕರ್ ಅಲ್ಲ, ಜೋಕ್ಗಳನ್ನು ನೋಡುವುದಕ್ಕೆ. I called as a prophet by your servant. ತಂದೆ, ನಾನು ಪ್ರವಾದಿಯಾಗಿ ನಾನು ಕರೆಯಲ್ಪಟ್ಟಿದ್ದೇನೆ ನಿನ್ನ. Lord, I don't want to waste my time in jokes. ತಂದೆ, ನನ್ನ ಸಮಯವನ್ನು ಜೋಕ್ಸ್ ಅಲ್ಲಿ ನಾನು ಕಳೆಯಬಾರದು. And somebody doing nonsense things in shorts, I don't want to waste the time. ಯಾರೋ ಒಂದು ಶಾರ್ಟ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡುತ್ತಿದ್ದರೆ ನಾನು ಅದನ್ನು ಸಮಯವನ್ನು ವ್ಯರ್ಥ ಮಾಡಬಾರದು. I will do the shorts and the people want to watch me and they want to be blessed, they want to be changed completely. ನಾನು ಒಂದು ಶಾರ್ಟ್ಸ್ ಮಾಡಿದಾಗ ಜನರನ್ನು ಅದನ್ನು ನೋಡಬೇಕು, ಅವರು ಜೀವನವೇ ಬದಲಾಯಿಸಿಕೊಳ್ಳಬೇಕು. ಆ ರೀತಿಯಾಗಿ When you get that kind of desire, the phone will release to you. ಆ ರೀತಿಯಾದ ಒಂದು ಆಸೆಯು ನಿನಗಿದ್ದರೆ ನೀನು ಅಂದುಕೊಂಡಿರುವ ಫೋನ್ ನಿನಗೆ ಸಿಗುತ್ತದೆ. Something, Lord, I do for kingdom. I will every day I'll speak one word in front of the Lord media and I'll put everywhere, Lord, that I'm God. Impossible things God can make possible. ತಂದೆ, ನಿಮ್ಮ ರಾಜ್ಯಕ್ಕೋಸ್ಕರ ನಾನು ಪ್ರತಿದಿನ ಒಂದು ವಾಕ್ಯ ನಾನು ಓದಿ ಅದನ್ನು ಮೀಡಿಯಾದಲ್ಲಿ ಹಾಕಿದರೆ ಅದು ದೇವರ ನಾಮವನ್ನು ಮಹಿಮೆಪಡಿಸುವುದು ಅನೇಕರಿಗೆ ಹೋಗಿ. Hallelujah. Hallelujah. I want to tell small testimony and close this this word. ಚಿಕ್ಕ ಸಾಕ್ಷಿಯನ್ನು ಹೇಳಿ ನಾನು ಈ ವಾಕ್ಯವನ್ನು ಮುಗಿಸುತ್ತೇನೆ. We was as living in our faith life.
ನಾವು ಒಂದು ನಂಬಿಕೆಯ ಜೀವನವನ್ನು ಜೀವಿಸುತ್ತಿದ್ದೆವು. Rachel and me, we don't have work. We are just depending on the Lord. We are struggling in those days. ನಾನು ಮತ್ತೆ ರೇಚಲ್ ನಮಗೆ ಕೆಲಸ ಇರಲಿಲ್ಲ. ಆ ದಿನಗಳಲ್ಲಿ ನಾವು ತುಂಬಾ ಕಷ್ಟಪಡುತ್ತಿದ್ದೆವು. I was asking everybody, please help me some support. I'm doing ministry. ಎಲ್ಲರನ್ನು ನಾನು ಕೇಳುತ್ತಿದ್ದೆ, ನಾನು ಸೇವೆ ಮಾಡುತ್ತಿದ್ದೆ, ನನಗೆ ಏನಾದರೂ ಸಹಾಯ ಮಾಡಿರಿ ಎಂಬುದಾಗಿ. They know that they can help. ಅವರಿಗೆ ಗೊತ್ತು ಅವರಿಂದ ಸಹಾಯ ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ. Nobody has helped me. ಆದರೆ ಯಾರೂ ಸಹಾಯ ಮಾಡಲಿಲ್ಲ. One of the brother was a coordinator for the Alpha India. ಒಬ್ಬ ಸಹೋದರನಿದ್ದರು, ಅಲ್ಫಾ ಇಂಡಿಯಾ ಕೋಆರ್ಡಿನೇಟರ್ for Andhra. ಆಂಧ್ರಗೆ. That brother is very close to me. ಆ ಸಹೋದರನು ನನಗೆ ತುಂಬಾ ಕ್ಲೋಸ್ ಆಗಿದ್ದನು. That was, I was put up in Bangalore those days. ಆ ದಿನಗಳಲ್ಲಿ ಬೆಂಗಳೂರಿನಲ್ಲಿದ್ದರು, ನಾನಿದ್ದೆನು. So he was helping me to take the books and put it in the bus and send. ಆ ಸಹೋದರನಿಗೆ ನಾನು ಸಹಾಯ ಮಾಡುತ್ತಿದ್ದೇನೆ, ಯಾಕಂದ್ರೆ ಆ ಬುಕ್ಸ್ ಎಲ್ಲ ಬಸ್ ಅಲ್ಲಿ ಹಾಕಿ ನಾನು ಕಳುಹಿಸಿದ್ದೆ. He was asking my help. ಆತನು ನನ್ನ ಸಹಾಯವನ್ನು ಕೇಳುತ್ತಿದ್ದನು. But I was asking help him, please see some job in that place. ಆದ್ರೆ ನಾನು ಆತನಿಗೆ ಸಹಾಯವನ್ನು ಕೇಳುತ್ತಿದ್ದೇನೆ, ಯಾವುದಾದ್ರೂ ಕೆಲಸ ನೋಡು ಆ ಜಾಗದಲ್ಲಿ ಎಂಬುದಾಗಿ. But he was not. ಆದ್ರೆ ಆತನು ಮಾಡಲಿಕ್ಕೆ ಆಗಲಿಲ್ಲ. What happened? ಏನಾಯ್ತು? I was faithful what he says. ಆತನು ಏನು ಹೇಳಿದನೋ ಅದರಲ್ಲಿ ನಾನು ನಂಬಿಕಸ್ಥನಾಗಿದ್ದೆನು. I was, whenever he says, I'll take my time, I'll go and pack the books. I was sending the books, course books. ಆತನು ಹೇಳಿದಾಗೆಲ್ಲ ನಾನು ಆ ಪುಸ್ತಕಗಳನ್ನು ತೆಗೆದುಕೊಂಡು, ಆ ಕೋರ್ಸಿನ ಪುಸ್ತಕಗಳನ್ನು ತೆಗೆದುಕೊಂಡು ಪ್ಯಾಕ್ ಮಾಡಿ ಬಸ್ಸಲ್ಲಿ ಕಳುಹಿಸುತ್ತಿದ್ದೆ. Those days I was doing a ministry. People are using me in those days. Small crusades, and church was inviting me to prayers and deliverance. Everything was happening. ಆ ದಿನಗಳಲ್ಲಿ ನಾನು ಸೇವೆ ಮಾಡುತ್ತಿದ್ದೆ, ಒಂದು ಕ್ರೂಸೇಡ್ಸ್ ಅಲ್ಲೂ ಮತ್ತು ಬಿಡುಗಡೆ ಕೂಟಗಳಲ್ಲೂ ನಾನು ಮಾಡುತ್ತಿದ್ದೆ. But no support for me. ಆದ್ರೆ ನನಗೆ ಯಾವ ಸಹಾಯವೂ ಇರಲಿಲ್ಲ. But I just like faithfully I was giving to the books to him whenever he tells me to take and come and put in the bus. ಆತನು ನನಗೆ ಯಾವಾಗೆಲ್ಲ ಹೇಳಿದನೋ ನಂಬಿಗಸ್ತನಾಗಿ ಪುಸ್ತಕಗಳನ್ನು ಬಸ್ಸಲ್ಲಿ ಹಾಕಿ ಕಳುಹಿಸುತ್ತಿದ್ದೆ. My heart desires. ನನ್ನ ಹೃದಯದ ಆಸೆ. Money is coming or not? ಹಣವು ಬರುತ್ತದೋ ಇಲ್ಲವೋ? Or work is coming or not? ಕೆಲಸವು ಬರುತ್ತದೋ ಇಲ್ಲವೋ? Support is coming or not? ಸಹಾಯವು ಬರುತ್ತದೋ ಇಲ್ಲವೋ? Whatever the books is there. ಏನೆಲ್ಲ ಪುಸ್ತಕಗಳಿದೆಯೋ Faithfully I was going. ನಂಬಿಕೆಯಿಂದ ನಾನು ತೆಗೆದುಕೊಂಡು ಹೋಗುತ್ತಿದ್ದೆ. I was telling Lord, I am going your gospel, Lord. ಕರ್ತನೇ, ನಿನ್ನ ಸುವಾರ್ತೆಯನ್ನು ನಾನು ತೆಗೆದುಕೊಂಡು ಹೋಗುತ್ತಿದ್ದೇನೆ. This is only my job, Lord. ಇದೇ ನನ್ನ ಕೆಲಸ ತಂದೆಯೇ. I just go and put whatever they're given, Lord. Let every people touch, Lord. ತಂದೆ, ಪ್ರತಿಯೊಬ್ಬರು ಮುಟ್ಟಲ್ಪಡಲಿ ಎಂಬುದಾಗಿ. Hallelujah. 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 It is an international company. A ministry. ಆ ಒಂದು ಸೇವೆ ಇಂಟರ್ನ್ಯಾಷನಲ್ ಸೇವೆ. One day I was chatting with the CEO. ಆ ಒಂದು ದಿನ ನಾನು ಆ CEO ಜೊತೆ ನಾನು ಚಾಟಿಂಗ್ ಮಾಡುತ್ತಿದ್ದೆ. Director, I was telling your books is very excellent. ಡೈರೆಕ್ಟರಿಗೆ ನಾನು ಹೇಳುತ್ತಿದ್ದೆ, ನಿಮ್ಮ ಪುಸ್ತಕಗಳು ತುಂಬಾ ಚೆನ್ನಾಗಿದೆ. If you give chance to work to my wife, she will come and join with you. ಒಂದು ಅವಕಾಶ ಕೊಟ್ಟರೆ ನನ್ನ ಹೆಂಡತಿಗೆ ಕೆಲಸ ಮಾಡಲು ಆಕೆಯು ಬಂದು ಸೇರಿಕೊಳ್ಳುತ್ತಾಳೆ ಎಂಬುದಾಗಿ ಮಾಡಿದೆ. There is no CV or anything he asked. He said tomorrow later come and join or talk with me. ಆತನು ಒಂದು ರೆಸ್ಯೂಮ್ ಅನ್ನು ಕೇಳಲಿಲ್ಲ, CV ಅನ್ನು ಕೇಳಲಿಲ್ಲ, ನಾಳೆ ಬಂದು ಆಕೆಯು ನನ್ನ ಸಂಗಡ ಮಾತನಾಡಲಿ ಎಂಬುದಾಗಿ ಹೇಳಿದರು. When you are faithful in small things for kingdom of God, ದೇವರ ರಾಜ್ಯಕ್ಕೋಸ್ಕರ ಸ್ವಲ್ಪ ವಿಷಯದಲ್ಲಿ ನೀನು ನಂಬಿಗಸ್ತನಾಗಿದ್ದರೆ, God will bless you in that area only. God will give you a good position, not by your might, not by your power, not by your knowledge, not by your studies, but your faithfulness for the kingdom of God. ದೇವರ ರಾಜ್ಯಕ್ಕೆ ನಿನಗೋಸ್ಕರ ನೀನು ನಂಬಿಗಸ್ತನಾಗಿ ಮಾಡಿದ ಆ ಕಾರ್ಯಗಳು ದೇವರಿಂದ ನೀನು ಆ ಕೆಲಸವನ್ನು ಪಡೆದುಕೊಳ್ಳುತ್ತೀಯಾ? My wife got the job. ನನ್ನ ಹೆಂಡತಿಗೆ ಕೆಲಸ ಸಿಕ್ಕಿತು. When I asked job for the brother, ಆ ಸಹೋದರನ ಹತ್ತಿರ ನಾನು ಕೆಲಸ ಕೇಳಿದಾಗ he said no. ಆತನು ಹೇಳಿದನು ಇಲ್ಲ. But what happened? ಆದರೆ ಏನಾಯ್ತು? Finally you want to give the report to my wife. ಆ ಕಡೆಯದಾಗಿ ಆತನು ನನ್ನ ಹೆಂಡತಿಗೆ ರಿಪೋರ್ಟ್ ಕಳಿಸುವ ಹಾಗೆ ದೇವರು ಮಾಡಿದರು. I am not putting anyone down here. ನಾನು ಯಾರನ್ನು ಈ ಜಾಗದಲ್ಲಿ ಕೆಳಗೆ ಹಾಕುತ್ತಿಲ್ಲ. For the desires of heart to glorify your Lord, you will be blessed. ನಿನ್ನ ಹೃದಯದ ಆಸೆ ದೇವರನ್ನು ಮಹಿಮೆ ಪಡಿಸಬೇಕೆಂದಿದ್ದರೆ ದೇವರು ಅದನ್ನು ನೆರವೇರಿಸುತ್ತಾರೆ. Small things you do God for, you will never miss this reward. ಚಿಕ್ಕ ಚಿಕ್ಕ
ಚಿಕ್ಕ ವಿಷಯಗಳಲ್ಲಿ ನೀನು ದೇವರಿಗೆ ನಂಬಿಕೆಯಾಗಿ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲವು ನೀನು ಮಿಸ್ ಮಾಡುವುದಿಲ್ಲ. My son, elder son, always, every Sunday, he will keep everything presently and he'll set the mic and he'll set the every system and everything. He's doing faithful that area. ನನ್ನ ಹಿರಿಯ ಮಗನು ಒಂದು ಭಾನುವಾರ ಸಮಯದಲ್ಲಿ ಪ್ರಾರ್ಥನೆಯ ಸಮಯದಲ್ಲಿ ಎಲ್ಲವನ್ನು ಸೆಟಪ್ ಮಾಡಿ ಮೈಕ್ ಮತ್ತೆ ಸೌಂಡ್ ಸಿಸ್ಟಮ್ ಎಲ್ಲವನ್ನು ಚೆನ್ನಾಗಿ ಸೆಟಪ್ ಮಾಡಿ ಇರುತ್ತಾನೆ. Why? ಯಾಕೆ is doing that? ಯಾಕೆ ಆತನು ಮಾಡುತ್ತಿದ್ದಾನೆ? Why is doing, you don't know, but I am telling to him. ಅವನು ಯಾಕೆ ಮಾಡುತ್ತಿದ್ದಾನೋ ಗೊತ್ತಿಲ್ಲ, ಆದ್ರೆ ನಾನು ಅವನಿಗೆ ಹೇಳುತ್ತಿದ್ದೇನೆ, You never miss his reward. ನೀನು ನಿನ್ನ ಪ್ರತಿಫಲವನ್ನು ನೀನು ಮಿಸ್ ಮಾಡುವುದಿಲ್ಲ. When you are coming and doing your worshiping, you'll never miss your reward. ನೀನು ಇಲ್ಲಿ ಬಂದು ಆರಾಧಿಸುತ್ತಿರಬೇಕಾದ್ರೆ ನಿನಗೆ ಬರುವ ಬಹುಮಾನವನ್ನು ನೀನು ಮಿಸ್ ಮಾಡುವುದಿಲ್ಲ. Coming days, God will use you in mighty way. ಬರುವ ದಿನಗಳಲ್ಲಿ ದೇವರು ನಿನ್ನನ್ನು ಅದ್ಭುತವಾದ ರೀತಿಯಲ್ಲಿ ಆತನು ನಡೆಸುತ್ತಾನೆ. Big crusades, people will call you, my dear brother, when you sing, anointing is releasing, come and sing. ದೊಡ್ಡ ದೊಡ್ಡ ಕೂಟಗಳಲ್ಲಿ ನಿನ್ನನ್ನು ಕರೆಯುತ್ತಾರೆ, ನನ್ನ ಮಗನೇ ನೀನು ಬಂದು ಹಾಡಿದಾಗ ಒಂದು ಅಭಿಷೇಕವನ್ನು ನಾವು ಪಡೆದುಕೊಳ್ಳುತ್ತೇವೆ. Small thing you are doing for God, be desire, your heart desire to glorify the Lord Jesus. ಚಿಕ್ಕ ಚಿಕ್ಕ ವಿಷಯಗಳು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸುವುದಕ್ಕೆ ನೀನು ಮಾಡುತ್ತಿದ್ದಾಗ Coming day, God will use you mightily. ಬರುವ ದಿನಗಳಲ್ಲಿ ದೇವರು ನಿನ್ನನ್ನು ಉನ್ನತವಾಗಿ ದೇವರು ಉಪಯೋಗ ಮಾಡಿಕೊಳ್ಳುತ್ತಾರೆ. I am telling, lazy people God never bless. ನಾನು ಹೇಳುತ್ತಿದ್ದೇನೆ, ಸೋಂಬೇರಿಗಳನ್ನು ದೇವರು ಆಶೀರ್ವಾದ ಮಾಡುವುದೇ ಇಲ್ಲ. God want hard working people. ದೇವರಿಗೆ ಚೆನ್ನಾಗಿ ಕೆಲಸ ಮಾಡುವವರು ಬೇಕು. You know, anytime, any moment, people will tell to me anything. In the midnight also, I never take a lazy. I will be going like hard work I am doing. ನನಗೆ ಯಾವುದೇ ಸಮಯದಲ್ಲಿ ಒಂದು ಅರ್ಧ ರಾತ್ರಿಯಲ್ಲೂ ಯಾರಾದರೂ ಕರೆ ಮಾಡಿ ನನ್ನನ್ನು ಕರೆದಾಗ ನಾನು ಸೋಂಬೇರಿ ಪಡುವುದೇ ಇಲ್ಲ, ಎದ್ದು ನಾನು ನಡೆಯುತ್ತೇನೆ. I don't want to ask anybody's testimonies here. ನಾನು ಎಲ್ಲ ಬೇರೆಯವರ ಒಂದು ಸಾಕ್ಷಿಗಳನ್ನು ಇಲ್ಲಿ ಕೇಳುವುದಿಲ್ಲ. I ask my wife, my son enough. I never be like lazy in any time, any moment. I will be standing for his kingdom. ನನ್ನ ಹೆಂಡತಿಯನ್ನು, ನನ್ನ ಮಗನನ್ನು ನನ್ನ ಬಗ್ಗೆ ಸಾಕ್ಷಿ ಕೇಳಿದರೆ ಸಾಕು, ಅವರು ನನ್ನ ಬಗ್ಗೆ ಹೇಳುತ್ತಾರೆ. I'm seriously telling, lazy people cannot receive any blessings. ನಾನು ಹೇಳುತ್ತಿದ್ದೇನೆ, ಸೋಂಬೇರಿ ಆಗಿರುವವರು ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. Hallelujah. 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 So that what I want to tell, ನಾನು ಏನು ಹೇಳಲು ಇಷ್ಟಪಡುತ್ತೇನೆ, you want to be very hard working people. ನೀನು ತುಂಬಾ ಕೆಲಸ ಮಾಡುವವರಾಗಿರಬೇಕು. Hallelujah. Hallelujah. Glory to Jesus. ದೇವರಿಗೆ ಮಹಿಮೆ ಆಗಲಿ. ಯೇಸು This ಸ್ವಾಮಿಗೆ testimony will sense something to change your life. ಈ ಒಂದು ಸಾಕ್ಷಿಯು ನಿನ್ನ ಜೀವನವನ್ನು ಮಾರ್ಪಡಿಸುತ್ತದೆ. God bless you. ದೇವರನ್ನು ಆಶೀರ್ವದಿಸಲಿ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, thank you Lord. ತಂದೆಯೇ ನಿಮಗೆ ಧನ್ಯವಾದಗಳು. As David Psalms 20, Father 4 it says, ದಾವೀದನ ಕೀರ್ತನೆಗಳು 20ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಿರುವ ಪ್ರಕಾರ, may he grant all your heart desires. ನಿನ್ನ ಹೃದಯದ ಆಸೆಗಳನ್ನೆಲ್ಲ ನೆರವೇರಿಸಲಿ. Yes Lord, my heart desires want to be your Father, right desires. ಹೌದು ತಂದೆ, ನನ್ನ ಹೃದಯದ ಆಸೆಗಳು ಸರಿಯಾದ ಆಸೆಯಾಗಿರಬೇಕು. Not this worldly desires. ಈ ಲೋಕದ ಆಸೆಗಳಲ್ಲ. Not to show somebody Lord. ಯಾರಿಗೂ ನಾನು ತೋರಿಸಿಕೊಳ್ಳಬೇಕೆಂಬುದಲ್ಲ. Not for in Lord this evil world love of Father God. ಒಂದು ಈ ಪಾಪದ ಲೋಕದ ಪ್ರೀತಿಯಲ್ಲಿ ಬೀಳಬಾರದು. What we want to do it Lord. ಯಾವಾಗ ಏನು ಮಾಡಬೇಕು ಅದನ್ನೇ ಮಾಡಬೇಕು. Help many children are spoiling, O Lord my God. ತಂದೆ, ಅನೇಕ ಮಕ್ಕಳು ಕೆಟ್ಟು ಹೋಗುತ್ತಿದ್ದರೆ ಸಹಾಯ ಮಾಡು ಕರ್ತನೇ. Because of what they don't want to do, they are not doing. What they don't want to do, they are doing, Lord. ಅವರು ಏನು ಮಾಡಬೇಕು ಅದು ಮಾಡುತ್ತಿಲ್ಲ, ಏನು ಮಾಡಬಾರದು ಅದನ್ನು ಮಾಡುತ್ತಿದ್ದಾರೆ. Let their heart desire change it completely, Lord. Let the heart desires want to be fulfill your purpose in their lives, O Father God. ತಂದೆ, ಅವರ ಹೃದಯದ ಆಸೆಗಳನ್ನು ಮಾರ್ಪಡಿಸು. ಅವರ ಹೃದಯದ ಆಸೆಗಳು ನಿಮ್ಮ ಚಿತ್ತವನ್ನು ನೆರವೇರಿಸುವ ಪ್ರಕಾರವಿರಲಿ. Lord, the youth will, Lord, look unto you and walk in your path. They will be blessed. They will be strong, O Father. They want to correct themselves through the word of God. When they read the word of God alone, Lord, they correct their life, the Bible says, O Lord. ತಂದೆ, ಯೌವನಸ್ಥರು ನಿನ್ನ ಕಡೆಗೆ ತಿರುಗಿ ನಿನ್ನ ದಾರಿಯಲ್ಲಿ ನಡೆಯಲಿ ತಂದೆ. ಯೌವನಸ್ಥರು ತಂದೆ, ನಿನ್ನ ವಾಕ್ಯದ ಮುಖಾಂತರ ಅವರು ಬದಲಾವಣೆ ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. They will change their ways, O Lord my God. ಅವರ ದಾರಿಯನ್ನು ಅವರು ಮಾರ್ಪಡಿಸಿಕೊಳ್ಳಬಹುದು ಕರ್ತನೇ. They never fall in their way, O Father God. ಅವರ ದಾರಿಯಲ್ಲಿ ಅವರು ಬಿದ್ದು ಹೋಗಬಾರದು. So they correct through your word of God, Lord. ನಿನ್ನ ವಾಕ್ಯದ ಮುಖಾಂತರವಾಗಿ ಅವರ ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು. Thank you, Lord. You are granting our heart desires to fulfill your
purpose. ತಂದೆಯೇ ನಿಮಗೆ ಸ್ತೋತ್ರ ತಂದೆಯೇ, ನಮ್ಮ ಹೃದಯದ ಆಸೆಗಳು ನಿಮ್ಮ ಸಂಕಲ್ಪದ ಮೇರೆಗೆ ಇರಲಿ. Lord, whoever watching, whoever Lord hearing, they will be blessed for this day, Father God. ತಂದೆ, ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ, ಯಾರೆಲ್ಲ ಕೇಳಿಸಿಕೊಳ್ಳುತ್ತಿದ್ದಾರೋ, ನಿಮ್ಮ ವಾಕ್ಯದ ಮುಖಾಂತರ ಆಶೀರ್ವಾದ ಹೊಂದಿಕೊಳ್ಳಲಿ. In Jesus' mighty name we pray. ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. We'll see you on next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.